ಹಲೋ ಸ್ನೇಹಿತರೆ, ಇಂದು ನಾವು ಒಂದು ಅದ್ಭುತವಾದ ಮತ್ತು ಆಕರ್ಷಣೀಯ ದೇಶದ ಬಗ್ಗೆ ಮಾತನಾಡಲಿದ್ದೇವೆ. ಈ ದೇಶದ ಹುಡುಗಿಯರು ಪ್ರಪಂಚದಲ್ಲೇ ಅತ್ಯಂತ ಸುಂದರರಲ್ಲಿ ಒಬ್ಬರೆಂದು ಬಹಳಷ್ಟು ಜನರು ಭಾವಿಸುತ್ತಾರೆ ಮತ್ತು ಅವರ ಸ್ನೇಹಪರತೆ, ಆತ್ಮೀಯತೆ ಕೂಡ ಮನಸ್ಸನ್ನು ಆಕರ್ಷಿಸುತ್ತದೆ. ಇಲ್ಲಿ ಒಮ್ಮೆ ಮದುವೆಯಾದರೆ ಎಂದಿಗೂ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ ಎಂಬುದು ಒಂದು ವಿಶೇಷ ಕಾನೂನು ಮತ್ತು ಅಂತಹ ಕಠಿಣ ನಿಯಮಗಳಿರುವ ಬಹಳ ಕಡಿಮೆ ದೇಶಗಳಲ್ಲಿ ಫಿಲಿಪೈನ್ಸ್ ಒಂದು. ಈ ದೇಶದಲ್ಲಿ ಯುವಕರು ಬಹಳ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಇದರಿಂದ ಸಮಾಜವು ಯಾವಾಗಲೂ ಉತ್ಸಾಹದಿಂದ ಡೈನಾಮಿಕ್ ಆಗಿ ಕಾಣುತ್ತದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ದಿನಕ್ಕೆ ಸರಾಸರಿ 20ಕ್ಕೂ ಹೆಚ್ಚು ಭೂಕಂಪಗಳು ಬರುತ್ತವೆ. ಆದರೆ ಅವುಗಳು ಬಹಳ ಕಡಿಮೆ ತೀವ್ರತೆಯಲ್ಲಿರುವುದರಿಂದ ಸ್ಥಳೀಯರು ಅದಕ್ಕೆ ಹೊಂದಿಕೊಂಡು ಬದುಕುತ್ತಾರೆ. ಈ ದೇಶವು ಸಾವಿರಾರು ಸಂಖ್ಯೆಯ ದ್ವೀಪಗಳಿಂದ ರೂಪುಗೊಂಡಿದೆ ಮತ್ತು ಪ್ರಪಂಚದಲ್ಲಿ ಅತ್ಯಧಿಕವಾಗಿ ತೆಂಗಿನಕಾಯಿ, ಪಪ್ಪಾಯಿ ರಫ್ತು ಮಾಡುವ ದೇಶಗಳಲ್ಲಿ ಇದು ಮುಂಚೂಣಿಯಲ್ಲಿದೆ. ಇದು ಅವರ ಕೃಷಿ ಶಕ್ತಿಯನ್ನು ಸೂಚಿಸುತ್ತದೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ಭೂಮಿಯ ಮೇಲೆ ಸ್ವರ್ಗದಂತಹ ದೇಶ ಫಿಲಿಪೈನ್ಸ್ ಬಗ್ಗೆ. ಅದರ ನೈಸರ್ಗಿಕ ಸೌಂದರ್ಯ, ಸಾಂಸ್ಕೃತಿಕ ವೈವಿಧ್ಯ ಮತ್ತು ಜೀವನ ಶೈಲಿ ಪ್ರತಿಯೊಬ್ಬರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಹಾಗಿದ್ದರೆ ತಡಮಾಡುವುದೇಕೆ? ಸೀಟ್ ಬೆಲ್ಟ್ ಅನ್ನು ಬಿಗಿಯಾಗಿ ಕಟ್ಟಿಕೊಳ್ಳಿ. ನಾವು ಫಿಲಿಪೈನ್ಸ್ನ ಅದ್ಭುತ ಪ್ರಯಾಣಕ್ಕೆ ಹೊರಟಿದ್ದೇವೆ. ಈ ದೇಶದ ಹೆಸರು ಸ್ಪೇನ್ ರಾಜ ಫಿಲಿಪ್ ಎರಡನೆಯನ ಹೆಸರಿನಿಂದ ಬಂದಿದೆ ಮತ್ತು ಅದರ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ದ ಫಿಲಿಪೈನ್ಸ್. ರಾಜಧಾನಿ ಮನಿಲಾ. ಇದು ಪ್ರಪಂಚದಲ್ಲೇ ಅತ್ಯಂತ ಸುಂದರ ನೈಸರ್ಗಿಕ ಬಂದರುಗಳಲ್ಲಿ ಒಂದು ಎಂದು ಪ್ರಸಿದ್ಧಿ ಪಡೆದಿದೆ ಮತ್ತು ದೇಶದ ಆರ್ಥಿಕ ಕೇಂದ್ರವಾಗಿ ಹೊಳೆಯುತ್ತಿದೆ. ಇಲ್ಲಿ ವ್ಯಾಪಾರಗಳು, ಶಾಪಿಂಗ್ ಮಾಲ್ಗಳು ಮತ್ತು ಐತಿಹಾಸಿಕ ಸ್ಥಳಗಳು ಎಲ್ಲವೂ ಒಂದೇ ಕಡೆ ಸಿಗುತ್ತವೆ. ಫಿಲಿಪೈನ್ಸ್ ಪ್ರಪಂಚದಲ್ಲಿ ಒಂದೇ ಅಂತಹ ದೇಶ. ಇದಕ್ಕೆ ಯಾವ ಇತರ ದೇಶದೊಂದಿಗೂ ಭೂಮಿಯ ಮೂಲಕ ಗಡಿಯಿಲ್ಲ. 4 ಕಡೆಯಿಂದ ಸಮುದ್ರವೇ ಸುತ್ತುವರಿದಿದೆ. ಪೂರ್ವದಲ್ಲಿ ಫಿಲಿಪೈನ್ಸ್ ಸಮುದ್ರ, ಪಶ್ಚಿಮದಲ್ಲಿ ದಕ್ಷಿಣ ಚೀನಾ ಸಮುದ್ರ, ದಕ್ಷಿಣದಲ್ಲಿ ಸುಲು ಸಮುದ್ರದಂತಹ ಸಮುದ್ರಗಳು ಅದರ ಗಡಿಗಳನ್ನು ನಿರ್ಧರಿಸುತ್ತವೆ. ಇದು ಅದರ ಸಮುದ್ರ ಆಧಾರಿತ ಆರ್ಥಿಕ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಜೀವನವನ್ನು ಪ್ರಭಾವಿಸುತ್ತದೆ. ಈ ದೇಶವು ಒಟ್ಟು 7,641 ದ್ವೀಪಗಳಿಂದ ರೂಪುಗೊಂಡಿದೆ. ಸಮುದ್ರ ಸುತ್ತುವರಿದಿರುವುದರಿಂದ ಇಲ್ಲಿನ ಜನರಿಗೆ ಸಮುದ್ರದೊಂದಿಗೆ ಆಳವಾದ ಬಾಂಧವ್ಯವಿದೆ. ಅವರು ಮೀನುಗಾರರಾಗಿ, ಡೈವರ್ಗಳಾಗಿ ಮತ್ತು ಸಮುದ್ರ ಆಧಾರಿತ ವ್ಯಾಪಾರಗಳಲ್ಲಿ ಬಹಳ ಕೌಶಲ್ಯ ಹೊಂದಿದ್ದಾರೆ. 1974ರಲ್ಲಿ ಪಲವಾನ್ ಸಮುದ್ರದಲ್ಲಿ ಒಬ್ಬ ಡೈವರ್ಗೆ ಸಿಕ್ಕ ಪ್ರಪಂಚದಲ್ಲೇ ಅತೀ ದೊಡ್ಡ ಮುತ್ತು. ಅದರ ತೂಕ ಸುಮಾರು ½ ಕಿಲೋ, ಉದ್ದ 10 ಇಂಚುಗಳು ಮತ್ತು ಆ ಮುತ್ತಿನ ಮೌಲ್ಯ ಸುಮಾರು 40 ಮಿಲಿಯನ್ ಅಮೆರಿಕನ್ ಡಾಲರ್ಗಳು, ಅಂದರೆ ಸುಮಾರು 400 ಕೋಟಿ ರೂಪಾಯಿಗಳು. ಆ ಮೀನುಗಾರ ಆ ಮುತ್ತನ್ನು 6 ವರ್ಷಗಳ ಕಾಲ ಮರೆಮಾಚಿ ಇಟ್ಟಿದ್ದನಂತೆ. ಇದು ಫಿಲಿಪೈನ್ಸ್ ಸಮುದ್ರ ಸಂಪತ್ತಿನ ಒಂದು ಉದಾಹರಣೆ ಮಾತ್ರ. ಚರಿತ್ರೆಯಲ್ಲಿ ನೋಡಿದರೆ 1898ರಲ್ಲಿ ಸ್ಪೇನ್ ಮತ್ತು ಅಮೆರಿಕ ನಡುವೆ ನಡೆದ ಯುದ್ಧದಲ್ಲಿ ಸ್ಪೇನ್ ಸೋತು ಫಿಲಿಪೈನ್ಸ್ ಅನ್ನು 20 ಮಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ, ಆ ಕಾಲದಲ್ಲಿ ಬಹಳ ದೊಡ್ಡ ಮೊತ್ತ, ಅಮೆರಿಕಾಗೆ ಮಾರಿಬಿಟ್ಟಿತು. ಇದು ದೇಶದ ವಸಾಹತು ಚರಿತ್ರೆಯನ್ನು ಪ್ರತಿಬಿಂಬಿಸುತ್ತದೆ. ಎರಡನೇ ಮಹಾಯುದ್ಧದ ನಂತರ 1946ರ ಜುಲೈ 4ರಂದು ಅಮೆರಿಕ ಫಿಲಿಪೈನ್ಸ್ಗೆ ಪೂರ್ಣ ಸ್ವಾತಂತ್ರ್ಯ ನೀಡಿತು ಮತ್ತು ಎರಡನೇ ಮಹಾಯುದ್ಧದ ನಂತರ ಸ್ವಾತಂತ್ರ್ಯ ಪಡೆದ ಮೊದಲ ದೇಶ ಇದೆ. ಇದು ಅದರ ಆಧುನಿಕ ಚರಿತ್ರೆಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲು. 2019ರ ಜನಸಂಖ್ಯಾ ಲೆಕ್ಕಾಚಾರದ ಪ್ರಕಾರ ಫಿಲಿಪೈನ್ಸ್ನಲ್ಲಿ ಸುಮಾರು 11 ಕೋಟಿ ಜನಸಂಖ್ಯೆ ಇದೆ. ಈ 11 ಕೋಟಿಯಲ್ಲಿ ಬಹಳಷ್ಟು ಜನರು ಕ್ರಿಶ್ಚಿಯನ್ಗಳು, ಕೆಲವರು ಮುಸ್ಲಿಂಗಳು ಮತ್ತು ಉಳಿದವರು ಹಿಂದೂಗಳು, ಸಿಖ್ಗಳು, ಬೌದ್ಧರು ಮುಂತಾದವರು. ಇಷ್ಟು ಹೆಚ್ಚು ಧರ್ಮಗಳಿದ್ದರೂ ಇಲ್ಲಿ ಪ್ರತಿ ಧರ್ಮಕ್ಕೂ ಸಮಾನ ಗೌರವ ನೀಡುತ್ತಾರೆ. ಚರ್ಚುಗಳು ಹೆಚ್ಚಾಗಿ ಕಾಣುತ್ತವೆ, ಆದರೆ ಎಲ್ಲರನ್ನೂ ಗೌರವಿಸುತ್ತಾರೆ. ಇದು ದೇಶದ ಧಾರ್ಮಿಕ ಸಹಿಷ್ಣುತೆ ಮತ್ತು ವೈವಿಧ್ಯತೆಯನ್ನು ತೋರಿಸುತ್ತದೆ. ಇಲ್ಲಿನ ಕರೆನ್ಸಿ ಫಿಲಿಪೈನ್ಸ್ ಪೇಸೋ. 1 ಪೇಸೋ ಸುಮಾರು 1.5 ರೂಪಾಯಿಗೆ ಸಮಾನ ಮತ್ತು ಈ ದೇಶದ ಆರ್ಥಿಕ ಬೆಳವಣಿಗೆ ದರ ಬಹಳ ಚೆನ್ನಾಗಿದೆ. ಪ್ರಪಂಚದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದು ಎಂದು ನಿಲ್ಲುತ್ತಿದೆ. ಇದು ಪ್ರಪಂಚದಲ್ಲೇ 2ನೇ ಅತಿದೊಡ್ಡ BPO, ಅಂದರೆ ಬಿಸಿನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್, ಮಾರುಕಟ್ಟೆಯನ್ನು ಹೊಂದಿರುವ ದೇಶ. ಇಲ್ಲಿನ ಯುವಕರ ಇಂಗ್ಲಿಷ್ ಕೌಶಲ್ಯದಿಂದಾಗಿ ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ಇಲ್ಲಿಯೇ ಕಚೇರಿಗಳನ್ನು ಸ್ಥಾಪಿಸುತ್ತಿವೆ. ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿ ದೊಡ್ಡ ಪಾತ್ರ ವಹಿಸುತ್ತದೆ. ಪ್ರಪಂಚದಲ್ಲಿ ಅತ್ಯಧಿಕವಾಗಿ ತೆಂಗಿನಕಾಯಿ, ಪಪ್ಪಾಯಿ ಉತ್ಪಾದಿಸುವ ದೇಶಗಳಲ್ಲಿ ಇದು ಮುಂದೆ ಇದೆ ಮತ್ತು ಪ್ರವಾಸೋದ್ಯಮ ಕೂಡ ದೊಡ್ಡ ಆದಾಯ ಮಾರ್ಗ, ಏಕೆಂದರೆ ಅದರ ನೈಸರ್ಗಿಕ ಸೌಂದರ್ಯ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈಗ ಕೈಗಾರಿಕಾ ದೇಶವಾಗಿ ವೇಗವಾಗಿ ಬೆಳೆಯುತ್ತಿದೆ.
ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಲ್ಲಿ ಇಲ್ಲಿನ ಜನರು ಬಹಳ ಕೌಶಲ್ಯ ಹೊಂದಿದ್ದಾರೆ. ಹಾರ್ಡ್ ಡಿಸ್ಕ್ಗಳ ತಯಾರಿಕೆಯಲ್ಲಿ ಪ್ರಪಂಚದಲ್ಲೇ ಮುಂಚೂಣಿಯಲ್ಲಿದ್ದಾರೆ. ಉತ್ಪಾದನೆ ಮತ್ತು ರಫ್ತು ಕೂಡ ದೊಡ್ಡ ವ್ಯಾಪಾರ ಮಾರ್ಗಗಳಾಗಿ ವಿಸ್ತರಿಸುತ್ತಿವೆ. ಇಲ್ಲಿನ ಕಾನೂನುಗಳು ಕೆಲವು ಬಹಳ ವಿಶೇಷವಾದವು ಮತ್ತು ಸಮಾಜವನ್ನು ಪ್ರಭಾವಿಸುವವು. ಕ್ರಿಶ್ಚಿಯನ್ಗಳು, ಹಿಂದೂಗಳು, ಸಿಖ್ಗಳಂಥವರಿಗೆ ಮದುವೆಯಾದ ನಂತರ ವಿಚ್ಛೇದನ ಪಡೆಯುವುದು ಕಾನೂನುಬದ್ಧವಾಗಿ ಸಾಧ್ಯವಿಲ್ಲ. ಆದರೆ ಮುಸ್ಲಿಂಗಳಿಗೆ ಈ ನಿಯಮದಿಂದ ವಿನಾಯಿತಿಯಿದೆ. ಅವರು ವಿಚ್ಛೇದನ ಪಡೆಯಬಹುದು ಮತ್ತು ಎಷ್ಟು ಬಾರಿ ಬೇಕಾದರೂ ಮದುವೆಯಾಗಬಹುದು. ಇದು ಧರ್ಮದ ವೈವಿಧ್ಯತೆಯನ್ನು ಗೌರವಿಸುವ ನೀತಿ. ಇನ್ನೊಂದು ಕಠಿಣ ಕಾನೂನು. ಹೈವೇಗಳಲ್ಲಿ ವೇಗಮಿತಿ ಗಂಟೆಗೆ 80 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಹೋದರೆ ಭಾರೀ ದಂಡ ವಿಧಿಸುತ್ತಾರೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನು ರದ್ದು ಮಾಡುವ ಸಾಧ್ಯತೆಯೂ ಇದೆ. ಹಾಗಾಗಿ ಫಿಲಿಪೈನ್ಸ್ನಲ್ಲಿ ಡ್ರೈವ್ ಮಾಡುವಾಗ ಈ ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಇದು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಅಧಿಕೃತ ಭಾಷೆ ಫಿಲಿಪಿನೋ, ಆದರೆ ಸುಮಾರು 5 ಕೋಟಿ ಜನರು ಇಂಗ್ಲಿಷ್ ಮಾತನಾಡುತ್ತಾರೆ. ಪ್ರಪಂಚದಲ್ಲಿ ಅತ್ಯಧಿಕ ಇಂಗ್ಲಿಷ್ ಮಾತನಾಡುವ ದೇಶಗಳ ಪಟ್ಟಿಯಲ್ಲಿ ಇದು ಟಾಪ್ 10ನಲ್ಲಿದೆ ಮತ್ತು ಇಲ್ಲಿ ಒಟ್ಟು 175 ವಿವಿಧ ಭಾಷೆಗಳನ್ನು ಮಾತನಾಡುತ್ತಾರೆ. ಇದು ದೇಶದ ಭಾಷಾ ವೈವಿಧ್ಯತೆಯನ್ನು ತೋರಿಸುತ್ತದೆ. ಅದಕ್ಕಾಗಿಯೇ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಇಂಗ್ಲಿಷ್ ಕಲಿಯಲು ಫಿಲಿಪೈನ್ಸ್ಗೆ ಬರುತ್ತಿದ್ದಾರೆ. ಇದು ಬಹಳ ಅಗ್ಗ ಮತ್ತು ಸುಲಭವಾಗಿದೆ. ಹಾಗೆಯೇ ಸ್ನಾತಕೋತ್ತರ ಪದವಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ. ದೇಶದ ಸಾಕ್ಷರತೆ ಶೇಕಡ 2015ರ ಸರ್ವೆ ಪ್ರಕಾರ 98% ಇರುವುದರಿಂದ ಶಿಕ್ಷಣ ವ್ಯವಸ್ಥೆ ಬಹಳ ಉನ್ನತ ಮಟ್ಟದಲ್ಲಿದೆ. ಫಿಲಿಪೈನ್ಸ್ ಅನ್ನು ಫೈರ್ ಐಲ್ಯಾಂಡ್ಸ್ ಎಂದೂ ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಅಗ್ನಿಪರ್ವತಗಳು ಬಹಳ ಹೆಚ್ಚು ಮತ್ತು ಅವುಗಳಲ್ಲಿ ಬಹಳಷ್ಟು ಇನ್ನೂ ಸಕ್ರಿಯವಾಗಿವೆ. ಮಯೋನ್ ಅಗ್ನಿಪರ್ವತ ಮತ್ತು ತಾಲ್ ಅಗ್ನಿಪರ್ವತ ಇವು ಬಹಳ ಪ್ರಸಿದ್ಧಿ ಪಡೆದಿವೆ. ಅಗ್ನಿಪರ್ವತಗಳ ಬೆಂಕಿ ಮತ್ತು ಸಮುದ್ರ ಸೌಂದರ್ಯಕ್ಕಾಗಿಯೇ ಹೆಚ್ಚು ಪ್ರವಾಸಿಗರು ಬರುತ್ತಾರೆ. ಹಾಗೆಯೇ ಭೂಕಂಪಗಳು ದಿನಕ್ಕೆ 20 ಬಾರಿ ಬರುತ್ತವೆ, ಆದರೆ ಅವುಗಳ ತೀವ್ರತೆ ಬಹಳ ಕಡಿಮೆ ಇರುವುದರಿಂದ ನಮಗೆ ಅರ್ಥವಾಗದೇ ಇರಬಹುದು. ಇದು ದೇಶದ ಭೂಗರ್ಭ ಭೌಗೋಳಿಕ ಸಕ್ರಿಯತೆಯನ್ನು ಸೂಚಿಸುತ್ತದೆ. ಫಿಲಿಪೈನ್ಸ್ ರಾಷ್ಟ್ರೀಯ ಧ್ವಜ ಕೂಡ ಬಹಳ ವಿಶೇಷವಾದುದು. ಶಾಂತಿಕಾಲದಲ್ಲಿ ನೀಲಿ ಬಣ್ಣದ ಪಟ್ಟಿ ಮೇಲಿದ್ದು ಮತ್ತು ಯುದ್ಧಕಾಲದಲ್ಲಿ ಕೆಂಪು ಬಣ್ಣ ಮೇಲಕ್ಕೆ ಬರುತ್ತದೆ. ಧ್ವಜದಲ್ಲಿ ಕೆಂಪು ಮೇಲೆ ಕಾಣಿಸಿದರೆ ದೇಶದಲ್ಲಿ ಏನೋ ಸಮಸ್ಯೆ ಇದೆ ಎಂದರ್ಥ. ಇದು ಅದರ ರಾಜಕೀಯ ಮತ್ತು ಐತಿಹಾಸಿಕ ಸಂಕೇತಗಳನ್ನು ಪ್ರತಿಬಿಂಬಿಸುತ್ತದೆ. ಫಿಲಿಪೈನ್ಸ್ ಮಹಿಳೆಯರು ಪ್ರಪಂಚದಲ್ಲೇ ಅತ್ಯಂತ ಸುಂದರರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಅವರ ಸೌಂದರ್ಯ, ಸ್ನೇಹಪರ ಸ್ವಭಾವ ಮತ್ತು ಆತಿಥ್ಯ ಒಮ್ಮೆ ಬಂದವರು ಮತ್ತೆ ಬರಬೇಕೆಂದು ಬಯಸುತ್ತಾರೆ. ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಗಳಲ್ಲಿ ಫಿಲಿಪೈನ್ಸ್ ಮಿಂಚುತ್ತಿದೆ. 3 ಮಿಸ್ ಯೂನಿವರ್ಸ್ 2019, 2019, 2015, 1 ಮಿಸ್ ವರ್ಲ್ಡ್ 2013, 4 ಮಿಸ್ ಇಂಟರ್ನ್ಯಾಷನಲ್ ಮತ್ತು 4 ಮಿಸ್ ಅರ್ತ್ ಟೈಟಲ್ಗಳನ್ನು ಗೆದ್ದಿದೆ. ಇದು ಅವರ ಸೌಂದರ್ಯವನ್ನು ಅಂತಾರಾಷ್ಟ್ರೀಯವಾಗಿ ಗುರುತಿಸಿದಂತೆ. ಇಲ್ಲಿನವರು ಆಹಾರಕ್ಕೆ ಬಹಳ ಇಷ್ಟಪಡುತ್ತಾರೆ. ರಾಷ್ಟ್ರೀಯ ಭಕ್ಷ್ಯ ಅಡೋಬೋ, ಚಿಕನ್ ಅಥವಾ ಪೋರ್ಕ್ ಅನ್ನು ಸೋಯಾ ಸಾಸ್, ವಿನೆಗರ್, ಬೆಳ್ಳುಳ್ಳಿ, ಮಸಾಲೆಗಳೊಂದಿಗೆ ಮೃದುವಾಗಿ ಬೇಯಿಸುತ್ತಾರೆ ಮತ್ತು ಲಂಪಿಯಾ, ಲೀಚಾನ್, ಬಲುಟ್, ಸಿನಿಗಾಂಗ್, ಸುಮನ್ ಮುಂತಾದವು ಕೂಡ ಬಹಳ ಪ್ರಸಿದ್ಧ. ಬಲುಟ್ ವಿಚಿತ್ರವೆನಿಸಬಹುದು, ಆದರೆ ರುಚಿ ಚೆನ್ನಾಗಿರುತ್ತದೆ. ಇವು ಫಿಲಿಪೈನ್ಸ್ ಭಕ್ಷ್ಯಗಳ ವೈವಿಧ್ಯತೆಯನ್ನು ತೋರಿಸುತ್ತವೆ. ಈಗ ಫಿಲಿಪೈನ್ಸ್ನಲ್ಲಿ ಮನಿಲಾ ರಾಜಧಾನಿಯಲ್ಲಿ ಐತಿಹಾಸಿಕ ಸ್ಥಳಗಳು, ಆಧುನಿಕ ಮಾಲ್ಗಳು, ರೆಸಾರ್ಟ್ಗಳು ಎಲ್ಲವೂ ಇವೆ. ಇಂಟ್ರಾಮೂರೋಸ್ ಅಂದರೆ ವಾಲ್ಡ್ ಸಿಟಿ ಬಹಳ ಪ್ರಸಿದ್ಧ ಮತ್ತು ಮನಿಲಾ ಬೇ ಪ್ರಪಂಚದಲ್ಲೇ ಸುಂದರ ನೈಸರ್ಗಿಕ ಬಂದರುಗಳಲ್ಲಿ ಒಂದು. ಸೂರ್ಯಾಸ್ತದ ಸಮಯದಲ್ಲಿ ನೋಟ ಅದ್ಭುತ. ಚಾಕ್ಲೆಟ್ ಹಿಲ್ಸ್ ಅಂದರೆ ಬೋಹೋಲ್, ಸಾವಿರಾರು ಸಣ್ಣ ಬೆಟ್ಟಗಳು. ಬೇಸಿಗೆಯಲ್ಲಿ ಹುಲ್ಲು ಒಣಗಿದರೆ ಚಾಕ್ಲೆಟ್ ಬಣ್ಣದಂತೆ ಕಾಣುತ್ತವೆ ಮತ್ತು ಪ್ರಪಂಚದಲ್ಲಿ 8ನೇ ಅದ್ಭುತ ಎಂದು ಹೇಳುತ್ತಾರೆ. ಪಲವಾನ್ ವರ್ಲ್ಡ್ ಆಫ್ ವಾಟರ್ ಎಂದು ಕರೆಯಲಾಗುತ್ತದೆ. ನೀಲಿ ನೀರು, ಬಿಳಿ ಮರಳು, ಅಪರೂಪದ ಪ್ರಾಣಿಗಳು, ಸ್ಕೂಬಾ ಡೈವಿಂಗ್, ಅಂಡರ್ಗ್ರೌಂಡ್ ರಿವರ್ ಮತ್ತು ಎಲ್ ನೀಡೋ ಗುಹೆಗಳು ಅದ್ಭುತ. ಬೋರಾಕೆ ಪ್ರಪಂಚದಲ್ಲೇ ಸುಂದರ ಬೀಚ್ಗಳಲ್ಲಿ ಒಂದು. ಬಿಳಿ ಮರಳು ಮತ್ತು ಸ್ಫಟಿಕ ಸ್ವಚ್ಛ ನೀರು ಅದರ ವಿಶೇಷತೆ. ವಿಗಾನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸ್ಪ್ಯಾನಿಷ್ ವಾಸ್ತುಶಿಲ್ಪ ಇನ್ನೂ ಅದೇ ರೂಪದಲ್ಲಿದೆ. ಕಲ್ಲಿನ ರಸ್ತೆಗಳು ಮತ್ತು ಹಳೆಯ ಮನೆಗಳು ಸ್ಪ್ಯಾನಿಷ್ ಕಾಲಕ್ಕೆ ಹಿಂದಿರುಗಿದಂತೆ ಅನಿಸುತ್ತದೆ. ವೀಸಾ ಪ್ರಕ್ರಿಯೆ ಸುಲಭ. ಡಾಕ್ಯುಮೆಂಟ್ಗಳು ಸರಿಯಾಗಿದ್ದರೆ ಕೆಲವು ದಿನಗಳಲ್ಲಿ ಬರುತ್ತದೆ ಮತ್ತು ಪ್ರವಾಸೋದ್ಯಮ ಟ್ರಿಪ್ಗೆ ಸುಮಾರು 20,000ದಿಂದ 25,000 ರೂಪಾಯಿಗಳವರೆಗೆ ಖರ್ಚಾಗುತ್ತದೆ ಟ್ರಿಪ್ ಪ್ರಕಾರದ ಮೇಲೆ. ಇದು ಫಿಲಿಪೈನ್ಸ್ ಅನ್ನು ಸುಲಭವಾಗಿ ಭೇಟಿ ನೀಡುವ ಸ್ಥಳವನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ಫಿಲಿಪೈನ್ಸ್ ಬಗ್ಗೆ ಹೇಗನಿಸಿತು ಕಾಮೆಂಟ್ನಲ್ಲಿ ಹೇಳಿ. ಇದಕ್ಕೂ ಮುಂಚೆ ಹೋಗಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೊನೆಯವರೆಗೂ ನೋಡಿದ್ದಕ್ಕೆ ಬಹಳ ಥ್ಯಾಂಕ್ಸ್.